ದೇಶಕ್ಕನ್ನು ಕೊಟ್ವಿ, ನಾಡಿಗನ್ನು ಕೊಟ್ವಿ ಅಂತೇಳಿ. ಯಾವುದೇ ಸರ್ಕಾರಗಳು ಬರಲಿ, ಯಾವುದೇ ಅಧಿಕಾರಕ್ಕೆ ಬಂದರೆ ಮೊಟ್ಟ ಮೊದಲು ರೈತರ ಬೆನ್ನುಮೂಳೆನೇ ಮುರಿಯುವಂಥ ಕೆಲಸಗಳು ಹೊತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇವತ್ತು ಪರಿಸ್ಥಿತಿ ಏನಾಗಿದೆ, ಅನೇಕ ಕೆರೆ ಕಟ್ಟೆಗಳನ್ನು ದೂರದೃಷ್ಟಿ ಇಟ್ಕೊಂಡು ಇವತ್ತು ಕೆಂಪೇಗೌಡರು ಬೆಂಗಳೂರನ್ನ ನಿರ್ಮಾಣ ಮಾಡಿ ಸಾವಿರಾರು ಕೆರೆಗಳನ್ನು ಕಟ್ಟಿದ್ರು. ಇವತ್ತು ನಮ್ಮ ಮಕ್ಕಳಿಗೆ ಪುಸ್ತಕದಲ್ಲಿ ಕೆರೆಗಳನ್ನು ತೋರಿಸ್ಬೋದು. ಬಹುಶಃ ಈ ಸಮುದಾಯ ಧ್ವನಿ ಆಗಲಿಲ್ಲ, ಕೂಗಲಿಲ್ಲ ಅಂತ ಹೇಳಿದ್ರೆ ಕೆಂಪೇಗೌಡರನ್ನು ಕೂಡ ಇಲ್ಲದಾಗಿ ಮಾಡುವಂಥ ವ್ಯವಸ್ಥೆಗಳು ನಮ್ಮ ನಾಡಿನಲ್ಲಿ ನಡೆಯುವಂಥ ಪಿತೂರಿಗಳು ನಡೀತಿತ್ತು ಅನ್ನುವಂಥದ್ದು ನಾವು ಅರ್ಥವನ್ನು ಮಾಡ್ಕೋಬೇಕಾಗ್ತದೆ. ಇವತ್ತು ಜಾತಿಗೆ ಜಾತಿನೇ ವೈರಿ, ನೀರಿಗೆ ಪಾಚಿನೇ ವೈರಿ ಅನ್ನುವಂಥದ್ದನ್ನು ನಾವು ಒಂದು ಕಡೆ ಅರ್ಥ ಮಾಡ್ಕೋಬೇಕು. ಇವತ್ತು ಒಕ್ಕಲಿಗರು ಹಾಳಾಗ್ತಾ ಇದ್ದಾರೆ, ಒಕ್ಕಲಿಗರು ಬದುಕ್ತಾ ಇಲ್ಲ, ಒಕ್ಕಲಿಗರು ತುಳಿತಾ ಇದ್ದಾರೆ ಅಂತಂದರೆ ಅನ್ಯ ಕೋಮ್ನವ್ರು ಬರ್ತಲ್ಲ, ಇತರೆ ಒಕ್ಕಲಿಗರು ತುಳಿದಾಳು ಮಾಡುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಳ್ಳೆಯವರು ನಾವೇ ಇಲ್ಲಿದ್ದೀವಿ, ಇಲ್ಲಿ ಕೆಟ್ಟವರು ನಾವೇ ಇದ್ದೀವಿ. ಬಹುಶಃ ಪಿರಿಯಾಪಟ್ಟಣ ಗ್ರಾಮದಲ್ಲಿ ಯಾರೊಬ್ಬ ಯುವಕ ಈ ಒಕ್ಕಲಿಗರನ್ನ ಜಾಗೃತಿಗೊಳಿಸ್ಬೇಕು, ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾನೆ ಅಂತೇಳಿದ್ರೆ ಇವತ್ತು ಈ ವೇದಿಕೆ ತುಂಬಿ ತುಳುಕಬೇಕಾಗಿತ್ತು. ಇವತ್ತು ನಮಗೆಲ್ಲ ಬ್ಯುಸಿ ಶೆಡ್ಯೂಲ್, ಸ್ವಾರ್ಥ ನಮ್ಮದೆಲ್ಲ, ದುಡ್ಡು ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಬಂದರೆ ನನಗೇನು ಲಾಭ, ನನಗೇನು ನಷ್ಟ ಅಂತ ಯೋಚನೆ ಮಾಡಿ ಬಾಗಿಲೊಳಗೆ ಬರುವುದನ್ನು ಬಿಟ್ಟು ನಾನು ಇರೋದು 2 ದಿವಸ ಆಗಲಿ ಈ ಸಮಾಜಕ್ಕೆ ಇಡೀ ನನ್ನ ಸರ್ವಸ್ವವನ್ನು ದಾರಿ ರೀತಿಯಂಥ ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಬಂದಾಗ ಮಾತ್ರ ಈ ಸಮುದಾಯ ಜಾಗೃತಿಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ನಂಜುಂಡೇಗೌಡರ ಮೇಲೆ ಕಡೆ ಭೂಕಂಪ ಆಗುತ್ತೆ, ನಮ್ಮ ಪಿರಿಯಾಪಟ್ಟಣಕ್ಕೆ ಆಗೋದಿಲ್ಲ. ಆಗುತ್ತಾ? ಯಾಕಾಗಲ್ಲ? ಏನಕ್ಕಾಗಲ್ಲ? ಎಲ್ಲ ಕಡೆ ಭೂಕಂಪ ಕೇಳಿರ್ತೀನಿ, ಪಿರಿಯಾಪಟ್ಟಣಕ್ಕೆ ಯಾವ ಥರ ಆಗಿದೆಯಾ? ಪಿರಿಯಾಪಟ್ಟಣಕ್ಕೆ ಭೂಕಂಪ ಆಗೋದಿಲ್ಲ. ಕಾರಣ, ಸಮುದ್ರ ಮಟ್ಟದ ನಾವು ಸುಮಾರು 3000 ಅಡಿ ಎತ್ತರದಲ್ಲಿದ್ದೀವಿ. ಹಾಗಾಗಿ ತ್ರಿವೇಣಿ ಸಂಗಮ ಇರುವಂಥ ಜಾಗ, ಪಕ್ಕದಲ್ಲಿ ಕಾವೇರಿ ಹೋಗ್ತಾರೆ, ಇನ್ನೊಂದು ಕಡೆ ಲಕ್ಷ್ಮಣ ತೀರ್ಥ ಹರಿಯುತ್ತದೆ, ಇನ್ನೊಂದು ಕಡೆ ಹೇಮಾವತಿ ಇರ್ತದೆ. ಆದರೂ ಕೂಡ ನಮಗೆ ಕುಡಿಯೋ ನೀರು ಇರೋದಿಲ್ಲ. ಯಾಕೆ? ಹೌದೇ ಇಲ್ಲ? ಎಲ್ಲ 3-3 ಕಿಲೋಮೀಟರ್ ಡಿಫ್ರೆನ್ಸ್ ಇದ್ದೀವಿ. ನಮ್ಮಲ್ಲಿ ಇರುವಂಥ ಭೂಮಿ ಎತ್ತರದಲ್ಲಿರೋದ್ರಿಂದ ಯಾವುದೇ ನೀರು ನಮಗೆ ಸಿಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಸುಮಾರು 7ನೇ ಶತಮಾನದಲ್ಲಿ ಪಿರಿಯಾಪಟ್ಟಣದಲ್ಲಿ ಆಳ್ವಿಕೆ ಮಾಡಿದಂಥ ಕದಂಬರ ಮೃಗಶಿರ ವರ್ಮ ಒಬ್ಬ ವ್ಯಕ್ತಿ ಇಲ್ಲೇ ಹಿಟ್ನೆ ಬಾಗಿಲೆಲ್ಲ ಒಂದು ನಗರವನ್ನು, ಒಂದು ಚಿಕ್ಕ ಪಟ್ಟಣವನ್ನು ಮಾಡಿಕೊಂಡು ಆಳ್ವಿಕೆ ನಡೆಸಿದ್ದಕ್ಕೆ ಅಲ್ಲಿ ದಾಖಲೆಗಳಿದೆ. ಹಲಿಮಿಡಿ ಶಾಸನದಲ್ಲಿ ಪಿರಿಯಾಪಟ್ಟಣದ ಬಗ್ಗೆ ಸವಿಸ್ತರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ 12ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದಂಥ ವೀರರಾಜ ಚೆಂಗಳವರದರೆ ಬಹುಶಃ ಪಿರಿಯಾಪಟ್ಟಣದ ಕಾಳಗಿನ ಜಾನಪದದ ವಿಚಾರವನ್ನು ಮಾಡಿದ್ರೆ ನಮ್ಮಲ್ಲಿರುವಂಥ ದಳವಾಯಿಗಳು ಮತ್ತು ನಮ್ಮ ವೀರರಾಜ ನಡೆದಂಥ ಕಾಳಗ, ಪಿರಿಯಾಪಟ್ಟಣದ ಕಾಳಗ ಇಡೀ ವಿಶ್ವ ಪ್ರಸಿದ್ಧವಾಗಿರುವಂಥದ್ದು. ನಮ್ಮೂರಿನ ಶಕ್ತಿ ದೇವತೆ ಮಸಣಿಕಮ್ಮ ಬಿಜ್ಜಳ ಮಹಾರಾಜನ 7ನೇ ಪುತ್ರಿಯಾಗಿ, ಅವರ ಚೆಂಗಾಳವರ ಮಹಾರಾಣಿಯಾಗಿ, ಜೊತೆಗೆ ಆರಾಧ್ಯ ದೇವತೆಗೆ ನಮ್ಮ ಊರಲ್ಲಿ ನಿಲ್ಲಿಸಿದ್ದಾಳೆ. ಹಾಗಾಗಿ ನಮ್ಮೂರಲ್ಲಿ 7 ಮಾತೃಕೆಯರ ಸ್ಥಾನ ನಮ್ಮ ಪಿರಿಯಾಪಟ್ಟಣದಲ್ಲಿದೆ. ಒಂದು ಮಸಣಿಕಮ್ಮ ಇರಬಹುದು, ಅಲ್ಲಿರುವಂಥ ಪಿರಿಯಾಪಟ್ಟಣದಮ್ಮ ಇರ್ಬೋದು, ಕನ್ನಂಬಡಮ್ಮ ಇರ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.